ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊಸಪೇಟೆ ಹತ್ರ ಬೂದಗುಂಪ ಅನ್ನೋ ಒಂದು ಊರಲ್ಲಿ, ಕೊಪ್ಪಳ ತಾಲೂಕು ಬೂದಗುಂಪ ಅನ್ನೋ ಒಂದು ಊರಲ್ಲಿ ಇಲ್ಲಿ ರೈತರಾದಂಥ ನಿಮ್ಮ ಹೆಸರು ಹೊನ್ನೂರು ಸಾಬ್ ಅನ್ನೋರ ಶುಂಠಿ ಪ್ಲಾಟ್ಗೆ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ಇವ್ರ ಮುಖಾಂತರನೇ ನಾವು ಇವತ್ತು ಆ ಶುಂಠಿ ಹೆಂಗೆ ಬಂದಿದೆ, ಅದ್ರದ್ದು ರಿಸಲ್ಟ್ ಏನಿದೆ ನಮ್ಮದು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ಶುಂಠಿಗೇನು ನಮ್ಮದು ಕೆರಾನ್ ಪ್ರಾಡಕ್ಟನ್ನು ಈ ವರ್ಷ ಬಳಸಿದ್ದೀರಿ, ಇದಕ್ಕೂ ಮುಂಚೆ ನೀವು ಮಾಹಿತಿನ ಹೆಂಗೆ ನೀವು ತಗೊಂಡಿಲ್ಲ? ಫಸ್ಟಿಗೆಲ್ಲ ನಾವು ಫೇಸ್ಬುಕ್ನಾಗೆ ಆನ್ಲೈನಾಗೆ ನೋಡಿ ಕಿರಣ್ ಕಂಪ್ನಿ ಹೋದ ವರ್ಷನ ಯೂಸ್ ಮಾಡಿದ್ದೀವಿ. ಬಟ್ ಅವ್ರು ಕೊಡ್ತಿದ್ರು, ಅವರು ಬದ್ಲಿ ಇದಕ್ಕೆ ಹೋದಕ್ಕೆ ನಾವು ಕಿರಣ್ ಕಂಪ್ನಿನೇ ಇಲ್ಲ, ನಮ್ಮ ಕಂಪ್ನಿ ತಗೋರಿ ಅಂತಂದ್ರೆ ನಾವು ಬೇಡ, ನಮ್ಮ ಕಿರಣ್ ಕಂಪ್ನಿನೇ ಹೊಡ್ಕೊತ ಬಂದಿದ್ದೇವೆ, ಅದನ್ನೇ ಬೇಕು ನಮಗೆ ಅಂತಂದ್ರೆ. ಆಮೇಲೆ ಇಲ್ಲ ನಾವು ಅಂತಂದಾಗೆ ಮತ್ತೆ ನಿಮಗೆ ಫೇಸ್ಬುಕ್ಲಿಂದ ನಿಮಗೆ ಕಾಂಟ್ಯಾಕ್ಟ್ ಆದ್ವಿ. ನಾವು ಕಾಂಟ್ಯಾಕ್ಟ್ ಆಗಿ ಬೇಯಿಸಿದೆ, ಒಳ್ಳೆ ಹರಿಬಾಸ್ ಆಗಲು ಬಾಸು ಮೊನಿಟಾನ ಅವೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾವೆ. ಬದ್ಲಿ ಔಷಧಕ್ಕೂ ಇದಕ್ಕೂ ಟ್ಯಾಲಿ ಅಂದರೆ ಇದು ಬೇಯಿಸಿದೆ. ಹಂಗಾಗಿ ನಾವು ಕಿರಣ್ ಕಂಪ್ನಿನೇ ಯೂಸ್ ಮಾಡಬೇಕನ್ನೋ ಸಲುವಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಕೊನೆ ವರ್ಷನೇ ನೀವು ಕೆರಾನ್ ಯೂಸ್ ಮಾಡಿದ್ರಿ, ಕಾರಣಾಂತರದಿಂದ ಅವ್ರು ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಅವರು ಸಂಪರ್ಕ ಮಾಡೋಕ್ಕಾಗಿಲ್ಲ, ಅದ್ರ ಗುಣನೂ ನಮಗೆ ಬೇಡ. ಅವ್ರು ಇನ್ನೊಬ್ರು ನಮಗೆ ಯಾವ್ದು ಯೂಸ್ ಬೇಕು, ನಮ್ಮ ಹೊಲಕ್ಕೆ ತಕ್ಕಂತ ಔಷಧಿ ಬೇಕು. ಇವಾಗ ನಾನಾ ಥರ ಮಂದಿ ಹೇಳ್ತಾರೆ ಕಿರಣ್ ಕಂಪ್ನಿ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ರಿಸಲ್ಟ್ ಇರೋ ಸಲುವಾಗಿ ಕಿರಣ್ ಕಂಪ್ನಿನೇ ಬೇಕನ್ನೋ ಸಲುವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಈಗ ಇದೇನು ಶುಂಠಿ ಎಷ್ಟು ತಿಂಗಳದ್ದು ಶುಂಠಿ? ಇದು 5 ತಿಂಗಳು ಶುಂಠಿ. ಇದಕ್ಕೆ ನೀವು ಎಷ್ಟು ಸಲ ನೀವು ಕೆರಾನ್ ಕಂಪ್ನಿದು ಡ್ರೆಂಚಿಂಗ್ ಮಾಡಿದ್ರಿ? 3 ಸತಿ ಡ್ರೆಂಚಿಂಗ್ ಮಾಡಿದ್ದೇನೆ. ಏನೇನು ಡ್ರೆಂಚ್ ಮಾಡಿರಿ? ಹರಿಬಾಸು, ಬಾಸು, ಮತ್ತೆ ಒನಿಟಾನು, ಮತ್ತೆ ರ್ಯಾಪಿಡಾನು ಇವನ್ನೆಲ್ಲ ಯೂಸ್ ಮಾಡಿದ್ದೇನೆ. ಒಳ್ಳೆ ಮತ್ತೇನು ಹೊಡಿಬೇಕಂತಾನೆ ನಿಮಗೆ ಕರೆಸಿದ್ದೇನೆ. ಈಗ ಕೆರಾನ್ ಬಿಟ್ಟು ಗೊಬ್ಬರ ಎಷ್ಟು ಸಲ ಮಾಡಿದಿರಿ ಇದಕ್ಕೆ? ಗೊಬ್ಬರ ಸರ್ ನಾನು ಹೇಳ್ಬೇಕಂದ್ರೆ ಒಂದೇ ಸತಿ ಯೂಸ್ ಮಾಡಿದ್ದೀನಿ. ಯಾವ್ದು ಗೊಬ್ಬರ ಯೂಸ್ ಮಾಡಿರಿ? DAP, ಆಮೇಲೆ 10-26, ಜಿಂಕು, ಬೋರಾನು, ಮ್ಯಾಗ್ನೀಷಿಯಮ್ಮು ಮತ್ತು 4-5 ಟೈಮ್ಸ್ ಹಾಕಿದ್ದೇನೆ ಸರ್. ಇದಕ್ಕೆ 19 ಹಾಕಿದ್ದೇನೆ. ಇವಾಗ ಒಳ್ಳೆ ಗೊಬ್ಬರ ಏನು ಕೊಟ್ಟಿಲ್ಲ, ಕಿರಣ್ ಕಂಪ್ನಿ ಎಣ್ಣೆಲಿಂದಾನೇ ಇಷ್ಟು ಬೆಳವಣಿಗೆ ಆಗಿದೆ. ಗೊಬ್ಬರ ಒಂದೇ ಸಲ ಹಾಕಿರೋದು, ಕೆರಾನ್ ಮಾತ್ರ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ದೇನೆ. ನಿಮಗೆ ಬೆಳೆ ನೋಡಿದ್ರೆ ಎಲ್ಲ ಸಂತೃಪ್ತಿ ಐತಿ? ಸೂಪರ್ ಐತೆ ಅಂತ ಹೇಳ್ತಾ ಇದ್ದೇನೆ ಸರ್. ಬೆಳೆ ಸಕ್ಕತ್ತಿರೋ ಸಲುವಾಗಿ ನಿಮ್ಗೆ ಕಿರಣ್ ಕಂಪ್ನಿ ಕೇಳ್ತಾ ಇರೋದು ನಾವು. ಬೆಳೆ ಒಂದ್ಸಲ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಶುಂಠಿ ಅಂತ ಹೇಳಿ. 5 ತಿಂಗಳು ಶುಂಠಿ ಸರ್. ಮರಿಗಳೊಳಗ ಎಷ್ಟೆಷ್ಟು ಮರಿಗಳು ಬಂದವ? 20, 25, 30 ತನಕ ಮರಿ ಇದಾವೆ. ಈ ವರ್ಷ ಎಲ್ಲಾ ಭಾಗದಲ್ಲಿ ನೀವು ಈಗ ಶುಂಠಿಗೆ ಚುಕ್ಕೆ ರೋಗ ಮತ್ತೆ ಬೇರೆ ಪೈರಿಕ್ಯುಲೇರಿಯಾ ರೋಗ ಇದನ್ನೆಲ್ಲ ನೋಡ್ಬೋದು ನೀವು. ಈ ತರ ರೋಗಗಳು ಏನದವಲ್ಲ ಜಾಸ್ತಿ ಬಂದು ರೈತರು ಹೈರಾಣ ಆಗೋಗ್ಬಿಟ್ಟಾರೆ. ಆದ್ರೂ ಇಂಥ ಪರಿಸ್ಥಿತಿ ಒಳಗೂ ಕೂಡ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸಿರೋದ್ರಿಂದ ಈ ಭಾಗದಲ್ಲಿ ರೋಗ ಏನೈತಲ್ಲ ಫುಲ್ ಕಡಿಮೆ ಐತಿ. ಕಡಿಮೆ ಇರೋದ್ರ ಜೊತೆಗೆ ಮರಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಆ ಮರಿಗಳನ್ನು ಇವತ್ತು ಎಷ್ಟು ಬಂದವಂತ ನಿಮಗೆ ಒಂದ್ಸಲ ಕೌಂಟ್ ಮಾಡಿ ನಿಮಗೆ ಎವರೇಜ್ ತೋರಿಸ್ತೀವಿ. ಇಲ್ಲಿಂದ ಕೌಂಟ್ ಮಾಡಿ, ಇದನ್ನಾರು ಕೌಂಟ್ ಮಾಡಿ, ಇದನ್ನಾರು ಮಾಡಿ, ಒಂದು ಗಡ್ಡಿಗೆ ಮಾಡಿ ಮಾಡಿರಿ ಕೊಡ್ತೀವಿ. 1, 2, 3, 4, 5, 6, 7, 8, 9, 10, 11 ಹೂವು ಎಣಿಸ್ಬೇಕು. 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ನೋಡ್ರಿ, ಒಂದು ಗಡ್ಡಿ ಒಳಗೆ 40 ಮರಿ. ಇದೊಂದೇ ಬೆಡ್ ಅಂತ ಅಲ್ಲ, ಇಲ್ಲಿ ಸುಮಾರು ಬೆಡ್ಗಳೊಳಗೆ 35, 40, 28ರಿಂದನೇ ಸ್ಟಾರ್ಟ್ ಆಗುತ್ತೆ. 28 ಮೇಲೆ ಇದಾವೆ ಎಲ್ಲವೂ. ಆಲ್ಮೋಸ್ಟ್ ಎಲ್ಲ ಒಂದೇ ಸಮಾನಾಂತರದಲ್ಲಿ ಬೆಳೆ ಬಂದಿದೆ. ಇಲ್ಲ ಸರ್, ಅಷ್ಟು ಟೋಟಲು ಯಾರು ಬಂದು ಗಿಡ ಎಣಿಸಿದ್ರು ಅಷ್ಟೇ ಎವರೇಜ್ ಐತೆ. ಎವರೇಜ್ 30, 35, 35 ಇದೆ ಒಂದು ಬೀಜಕ್ಕೆ. ನೀವೀಗ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸಿದಿರಿ, ಬೇರೆ ರೈತರಿಗೆ ಕೆರಾನ್ ಪ್ರಾಡಕ್ಟಿನ ಬಗ್ಗೆ ಆಯ್ತು, ಕಂಪ್ನಿ ಬಗ್ಗೆ ಆಯ್ತು, ನಮ್ಮ ಮಾಹಿತಿ ಬಗ್ಗೆ ಆಯ್ತು, ಏನ್ ಹೇಳಕ್ ಇಷ್ಟ? ಇಲ್ರಿ ಸರ್, ಯಾಕಂದ್ರೆ ಕಿರಣ್ ಕಂಪ್ನಿನೂ ಒಳ್ಳೆ ಕಂಪ್ನಿ ಇಲ್ಲ ಅಂತ ಇಲ್ಲ, ಅವ್ರು ಇನ್ನೊಬ್ರು ಹೇಳ್ತಾರಂತನೂ ಅಲ್ಲ. ರೈತರು ಯೂಸ್ ಮಾಡ್ಬೇಕು, ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಯಾವ ಕಂಪ್ನಿ ಹೆಂಗೆ ಅಂತ. ಇವಾಗ ನಾನಾ ರೀತಿ ಕಂಪ್ನಿ ಬಂದು ನಮ್ದು ಬೇಸಿದೆ ಪ್ರಾಡಕ್ಟ್ ಅಂತ ಹೇಳ್ತಾರೆ, ಹಂಗೇನಿಲ್ರಿ. ನೀವು ಬಂದು ಒಳ್ಳೆ ಸಲಹೆನೂ ಕೊಟ್ಟಿದ್ದೀರಿ, ಹಿಂಗೆ ಹೊಡ್ರಿ, ಹಿಂಗಿಲ್ಲ, ಹಿಂಗೆ ಮಾಡ್ರಿ ಅಂತಾನೆ. ಯಾಕಂದ್ರೆ ಕಿರಣ್ ಕಂಪ್ನಿ ಬೆಸ್ಟ್ ನನ್ನ ಲೆಕ್ಕ. ನಿಮ್ಮ ಅನುಭವದಾಗ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಶುಂಠಿ ಬೆಳೆ ಕಚ್ಚಿ 10 ವರ್ಷ. ಓಕೆ. ಕಿರಣ್ ಕಂಪ್ನಿ ಹೊಡಿತಾ ಇರೋದು 2 ವರ್ಷದಿಂದ. 2 ವರ್ಷದಿಂದ ಒಳ್ಳೆ ರಿಸಲ್ಟ್ ಇದೆ.
ಇಲ್ಲಿ ನಿಮ್ಮ ಭಾಗದಲ್ಲಿ ಈಗ ಈ ಪ್ರಾಡಕ್ಟ್ ಯೂಸ್ ಮಾಡದೇ ಇರತಕ್ಕಂಥ ಪ್ಲಾಟ್ ಯಾವ ಥರ ಇದಾವೆ? ಈಗ ನಮ್ಮ ಪ್ರಾಡಕ್ಟ್ ಈಗ ಕಿರಾನ್ ಕಂಪ್ನಿ ಯೂಸ್ ಮಾಡದೇ ಇರತಕ್ಕಂಥ ಪ್ಲಾಟ್ಗಳು ಯಾವ ಥರ ಇದಾವೆ ನಿಮ್ಮ ಭಾಗದಲ್ಲಿ? ಈಗ ಹೇಳ್ತಾ ಇದ್ದೀನಲ್ರಿ, ಅವ್ರ ಹೊಲದಲ್ಲಿ ಕಾಲಿಡಕ್ಕೆ ಹೋಗ್ತಾ ಇಲ್ಲ ನಾವು. ರೋಗ ಎಲ್ಲ ಬಿದ್ದಿದ್ದಾವೆ, ರೋಗ ಭಾಳ ಬಿದ್ದಿದ್ದಾವೆ. ಆಮೇಲೆ ಇವು ಅವ್ರು ಯಾವ ಮೇಂಟೈನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾವು ಕಿರಣ್ ಕಂಪ್ನಿ ಮೇಂಟೈನ್ ಮಾಡ್ತಾ ಇದೀವಿ. ನಮ್ಮ ಹೊಲ ಸೂಪರ್ ಆಗಿ ಈ ವರ್ಷ ಎಲ್ಲಾ ಕಡೆಗೂ ರೋಗ ಇದೆ, ಅದು ಎಲೆ ಚುಕ್ಕೆ ರೋಗ ಇದೆಯಲ್ಲ? ಅಲ್ಲ ಸರ್, ಹೋದ ಸತಿನು ಕಿರಣ್ ಕಂಪ್ನಿಗೆ ಎಕರೆಗೆ 600 ಚೀಲ ತೆಗೆದಿದ್ದೆ ನಾನು. ಎಕರೆಗೆ 600 ಚೀಲ ಬಂದಿದೆ. 600 ಚೀಲ ತೆಗೆದಿದ್ದೆ. 600 ಚೀಲ ಎಕರೆಗೆ 600 ಚೀಲ ತೆಗೆದಿದ್ದೆ. ಇವ್ರದೇ ಪ್ಲಾಟ್ ಇಂದ ವಿಡಿಯೋನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ಮೊದಲೇ ಹಾಕಿದೀವಿ. ಗಡ್ಡಿ ಕೀಳ್ತಕ್ಕಂಥದ್ದು, ಅದರ ತೂಕ ಮತ್ತೆ ಅವರೇಜ್ ಕಿತ್ತು ತೋರಿಸಿದೀವಿ. ಆ ವಿಡಿಯೋನ ನಮ್ಮ ಇದ್ರೊಳಗೆ ಬಯೋದೊಳಗೆ. ಹೋದ ವರ್ಷ ಎಷ್ಟು ಎಕರೆ ಹಾಕಿದ್ರಿ? ಹೋದ ವರ್ಷ 1 ಎಕರೆ ಹಾಕಿದ್ನಿ. 600 ಚೀಲ ಬಂದಿದೆ. 600 ಚೀಲ. ಈ ವರ್ಷ ಎಷ್ಟು ಹಾಕಿದ್ರಿ? ಅದರಲ್ಲಿ ಹೋದ ವರ್ಷ ಅಂದ್ರೆ ಒಂದ್ ಎಕರೆಗೆ ಒನ್ಲಿ ಕಿರಣ್ ಕಂಪ್ನಿನೇ ಯೂಸ್ ಮಾಡಿದ್ನೆ. ಬದ್ಲಿದು 2 ಎಕರೆ ಪ್ಲಾಟಿಗೆ ಬದ್ಲಿ ಔಷಧ ಮಾಡಿದ್ನೆ. ಅದು ಇಳುವರಿ ಅಷ್ಟೊಂದು ಬರ್ಲಿಲ್ಲ, ಆದ್ರೂ ಲಾಸ್. ಅದು ಇಳುವರಿ ಏನು ಬರ್ಲಿಲ್ಲ, ಅದು ಲಾಸ್. ಅದು 2 ಎಕರೆಗೆ ಬರೀ 400 ಚೀಲ ಹಾಕಿ. 2 ಎಕರೆ 400 ಚೀಲ? 2 ಎಕರೆಗೆ 400 ಚೀಲ. ಇಲ್ಲಿ 1 ಎಕರೆಗೆ 600 ಚೀಲ ಆಗಿದೆ. 1 ಎಕರೆಗೆ 600 ಚೀಲ ಆಗಿದೆ. ಇದೆಲ್ಲದರ ಜೊತೆಗೆ ಬರೀ ಕಂಪ್ನಿ ಕೆಲಸ ಅಷ್ಟೇ ಅಲ್ಲ, ರೈತಂದು ಒಂದು ಶ್ರಮ ಇದ್ರೆ ನಿಮ್ಮ ಪ್ಲಾಟ್ನೊಳಗೆ ನಮ್ಮ ಮಾಹಿತಿ ಪ್ರಕಾರ ಮಾಹಿತಿನ ನಾವು ಕೊಡ್ತೀವಿ. ಅದ್ರ ಪ್ರಕಾರ ಮಾಡೋಂಥ ರೈತರು ಬೇಕಾಗಿರೋದು. ರೈತರ ವರ್ಕ್ ಇತ್ತು ಅಂದ್ರೆ, ನಮ್ದು ಶ್ರಮ ಇತ್ತು ಅಂದ್ರೆ, ಎಲ್ಲಾ ಶ್ರಮದಿಂದನೂ ಈ ರೀತಿ ರಿಸಲ್ಟ್ ಬರಕ್ ಸಾಧ್ಯತೆ ಐತಿ. ನೀವು ನಮ್ಮ ಒಂದು ಸಲಹೆನ ತಗೊಂಡು ಹೆಚ್ಚಿನ ಇಳುವರಿ ಪಡಿಬೇಕಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ನಮಸ್ಕಾರ. ನಮಸ್ಕಾರ.